ನೀವಿದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ನಾನೇ ಬಿಡಿಸ್ತಿದ್ದೆ ಅಲ್ವಾ? ಹೋಗ್ಲಿ ಬಿಡವೆ, ದಿನಾಗ್ಲೂ ನೀನೇ ರಂಗೋಲಿ ಬಿಡ್ತೀಯ. ಇವತ್ತು ಒಂದಿನ ನಾನು ಬಿಟ್ರೆ ಏನೂ ಆಗಕ್ಕಿಲ್ಲ. ಅದ್ರಾಗೂ ಸ್ಯಾನೆ ದಿವಸ ಆಗೋದ್ರೆ ನನಗೂ ರಂಗೋಲಿ ಮರ್ತೋದಂಗೆ ಆಯ್ತದೆ. ಸರಿ ಅಕ್ಕ, ನಾನು ಪಾತ್ರೆನಾರು ತೊಳಿತೀನಿ ರೀ. ಹಾಂ ಇರವಿ, ಪಾತ್ರೆನೆಲ್ಲ ತೊಳೆದಿಟ್ಟಿವ್ನಿ. ಅದನ್ನು ಮಾಡಿಬಿಟ್ರಾ? ಹ್ಞೂ ಕಣವಿ, ಒತ್ತಾರನೇ ಬೇಗ ಎದ್ನಲ್ಲ, ಅದಕ್ಕೆ ಎಲ್ಲ ಕೆಲಸನೂ ಮಾಡಿಬಿಟ್ಟೆ. ಸರಿ, ಇನ್ನೇನು ಮಾಡೋದು? ನಾನು ತರಕಾರಿ ಕಟ್ ಮಾಡಿಬಿಡ್ತೀನಿ, ಆಯಿತಾ? ಇರವಿ, ಆ ಒಬ್ರಿಗೊಬ್ರು ಮ್ಯಾಕೆ ನಂಬಿಕೆ ಇರಬೇಕು, ಗೌರವ, ಅನ್ಯೋನ್ಯತೆ, ಇದು ಎಲ್ಲ ಇದ್ರೇ ಸಂಸಾರ ಸೆಂದಾಗಿರೋದು. ಇಲ್ಲ ಅಂದರೆ ಜೀವನ ಪಜೀತಿ. ಪಿರುತಿ ಅನ್ನೋದು ನೋಡಿದ ಕೂಡಲೇ ಬರೋದಲ್ಲ. ಹಾಗಂತ ಪಿರುತಿ ಮಾಡೋರ್ನೆಲ್ಲ ನಾನು ತೆಪ್ಪು ಅಂತ ಇಲ್ಲ. ನಾವು ನಮ್ಮ ಜೀವನದ ಸಂಗಾತಿನ ಆಯ್ಕೆ ಮಾಡೋಕ್ಕೂ ಮೊದಲು ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರ ಮನೆಯವ್ರ ಬಗ್ಗೆ ತಿಳ್ಕೋಬೇಕು. ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಮದುವೆ ಆಗೋಕ್ಕೆ ಒಳ್ಳೇದಾಯ್ತದೆ. ನೀನು ಯಾರನ್ನಾದ್ರೂ ಪಿರುತಿ ಮಾಡ್ತಿದ್ಯಾ ಹೆಂಗೆ? ಅಯ್ಯಯ್ಯೋ, ನನ್ನನ್ನು ಯಾರಕ್ಕ ಪ್ರೀತಿ ಮಾಡ್ತಾರೆ? ಹಾಗೇನಿಲ್ಲ. ಯಾಕವಿ, ನಿಂದೇನು ಕಡಿಮೆ ಆಗದೆ? ಕಳ್ಳಿ ಸುಳ್ಯೋಳ್ಬೇಡ. ನಿನ್ನ ವಯಸ್ಸಿನಾಗೆ ಎಲ್ರಿಗೂ ಪಿರುತಿ. ನೀನು ಏಟೋ ಸಲ ಅವ್ರನ್ನ ಹೊರಟ ಅಂತ ಹೇಳಿದ್ಯಾ, ನಾನು ಅದನ್ನ ಒಪ್ಕೋತೀನಿ. ಆದರೆ ಅವ್ರ ಜೀವನದಾಗೆ ನಮ್ಮ ಸ್ನೇಹ ಬಂದ್ಮ್ಯಾಕೆ ಅವಳನ್ನ ಏಟು ಪಿರುತಿಯಿಂದ ನೋಡ್ಕೊಂಡವ್ರೆ ಅನ್ನೋದನ್ನ ನಾನು ನನ್ನ ಕಣ್ಣಾರೆ ನೋಡಿವ್ನಿ. ಅಂಥ ಮನ್ಸ ಈಗ ಇನ್ನೊಬ್ರನ್ನ ಇಷ್ಟಪಡ್ತಾರೆ ಅಂದರೆ ಅವ್ರು ಯಾವತ್ತೂ ಹುಡುಗಿ ಕೈ ಬಿಡೋಕ್ಕಿಲ್ಲ ಕಣವಿ. ನಾನು ಈ ಮಾತನ್ನ ನಿಂಗೆ ಪುಸ್ಲೇಸಕ್ಕೆ ಹೇಳ್ತಿಲ್ಲ. ನೀನು ನನ್ನ ಮಾತು ಕೇಳೋದೇ ಆದರೆ ಈ ಪ್ರಸ್ತಾಪನ ಒಪ್ಕೊಳ್ಳೋದೇ ಒಳ್ಳೇದು ಕಣವಿ. ಕಂಟಿ ಕೈ ಹಿಡಿದ್ರೆ ಆ ಹುಡುಗಿ ಜೀವನ ಖಂಡಿತವಾಗ್ಲೂ ಸಂದಾಗಿರ್ತೈತೆ ಕಣವಿ. ಸಲಹೆ ಕೊಡೋರು ಯಾರೇ ಆಗಿದ್ರು ತೀರ್ಮಾನ ತಗೊಳ್ಳೋರು ನಾವಾಗಿರ್ಬೇಕು. ಇದ್ರಾಗೆ ನನ್ನ ಸಲಹೆ ಆಟ. ನೆನ್ನೆ ಉತ್ತರ ಕೇಳುವ ಅಂತ ಫೋನ್ ಮಾಡಿದ್ರೆ ಸುಮ್ಮ ಕೈಲಿ ತಗಲಾಕೊಂಡಿದ್ದಾಯ್ತು. ಈಗ ಇಲ್ಲೇ ಬಂದು ನೋಡ್ಕೊಂಡು ಹೋಗಮ್ಮ ಅಂದರೆ ಸ್ನೇಹವ್ರ ಆಚೆನೆ ಕಾಣಿಸ್ತಾ ಇಲ್ವೇ? ಅಯ್ಯಯ್ಯೋ,
ಸ್ನೇಹ ಬತ್ತಾಳೆ ಅನ್ಕೊಂಡ್ರೆ ಸುಮ್ಮ ಬತ್ತಾಳಲ್ಲ, ಏನು ಮಾಡೋದು? ಏನ್ ಬಾವ ಬೆಳಗ್ಗೆನೆ ಇಲ್ಲಿ ಬಂದ್ಬಿಟ್ಟಿದ್ದೀರಾ, ಅದು ಒಬ್ರೆ? ಏನು ಸುಮ್ಮ, ಹಿಂಗೆ ಈ ಕಡೆ ಹೋಯ್ತಿದೆ, ಸುಮ್ಮನೆ ಈ ಕಡೆ ಬಂದೆ. ಸುಳ್ಳು ಹೇಳ್ಬಿಡಿ ಬಾವ, ಸ್ನೇಹಕ್ಕ ನೋಡಕ್ ತಾನೇ ಬಂದಿರೋದು. ನಾನ್ಯಾಕೆ ಅವ್ರು ನೋಡಕ್ ಬರಲಿ, ಸುಮ್ಕೆ ಬಂದೆ. ಮತ್ ನಿನ್ನೆ ರಾತ್ರಿ ಯಾಕೆ ಅವ್ರಿಗೆ ಫೋನ್ ಮಾಡಿದ್ರಿ? ನಿನ್ನೆ ರಾತ್ರಿ ಹೇಳಿದ್ನಲ್ಲ ಸುಮ್ಮ, ಯಾರಿಗೋ ಫೋನ್ ಮಾಡಕ್ ಹೋಗಿ ತೆಪ್ಪ ಬಂದ್ಬಿಡ್ತು ಅಂತ. ನೀವೇನೋ ಬೈ ಮಿಸ್ಟೇಕ್ ಮಾಡಿದ್ರಿ ಅಂತೀರಾ, ಆದ್ರೆ ಪಾಪ ಅಕ್ಕ ರಾತ್ರಿ ಪೂರ್ತಿ ಎಷ್ಟು ತಲೆ ಕೆಡ್ಸ್ಕೊಂಡಿದ್ಲು ಗೊತ್ತಾ? ಸ್ನೇಹ ಅವರು ತಲೆ ಕೆಡ್ಸ್ಕೊಂಡಿದ್ರಾ? ಯಾಕೆ? ಎಲ್ಲ ನಿಮ್ಮಿಂದಾನೆ. ನೀವ್ ಅದೇನ್ ಬೈದ್ರೋ ಏನೋ, ಪಾಪ ರಾತ್ರಿ ಎಲ್ಲ ನಿದ್ದೆನೆ ಮಾಡ್ದೆ ಕಂಟಿ ಅವ್ರೆ, ಸಾಹೇಬ್ರೆ, ಶ್ರೀ ಅಂತ ಏನೇನೋ ಕನ್ವರ್ಸ್ತಾ ಇದ್ಲು. ಹೌದಾ ಸುಮ್ಮ, ನಿದ್ದೆಲಿ ಇನ್ನ ಏನು ಹೇಳಿದ್ರು? ನಂಗೆ ಅಷ್ಟೇ ಕೇಳಿಸಿದ್ದು ಬಾವ, ಆದ್ರೆ ರಾತ್ರಿ ಪೂರ್ತಿ ನಿಮ್ ಧ್ಯಾನನೇ ಮಾಡಿರೋದು. ಸುಮ್ಮ, ಅವರೆಲ್ಲಿ? ಅವರು ಅಂದ್ರೆ ಅದೇ ಸ್ನೇಹ ಅವರು. ಸ್ನೇಹ ಅಕ್ಕನಾ? ಅಕ್ಕ ಅಬ್ಬನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹೌದಾ, ಸರಿ, ನಾನು ಹಂಗಾರೆ ಅಲ್ಲೇ ಹೋಗಿ ನೋಡ್ತೀನಿ. ಆಗ್ಲೇ ಸ್ನೇಹ ಅಕ್ಕ ನೋಡಕ್ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಅವನು ನೋಡಕ್ ಹೋಗ್ತೀನಿ. ಸಾಕು ಬಾವ, ಇನ್ನೇನು ಅಕ್ಕನೇ ಬರ್ತಾಳೆ, ಬನ್ನಿ ಕಾಫಿ ಕುಡಿರಂತ. ಇರ್ಲಿ ಸುಮ್ಮ, ಅವ್ರು ಬಂದಕ್ಕೆ ಅಂದ್ರೆ ಅವ ಬಂದಕ್ಕೆ ಬರ್ತೀನಿ. ನಾನು ಈ ಮನೆ ಸೊಸೆ ಆಗ್ತೀನಿ ಅಂತ ಅತ್ತೆ ನನಗೆ ಮಾತು ಕೊಟ್ಟಾಯ್ತು. ಇನ್ಮೇಲೆ ಈ ಮನೆ, ಕಂಟಿ ಮಾವ, ಈ ಮನೆ ಅಧಿಕಾರ ಎಲ್ಲ ನಂದೆ. ಮೈ ಲೈಫ್ ಮೈ ರೂಲ್ಸ್. ಮಾವಯ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ವಸು. ಏನ್ ರಾಧಾ, ಬೆಳಗ್ಗೆನೆ ಇಷ್ಟೊಂದು ಜೋಶಾಗಿದೆಯಾ? ಇನ್ಮೇಲೆ ಇರಾದ ಹೀಗೆ ವಸು. ಏನು ವಿಶೇಷ ಕೂಸೆ? ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಿಮಗೆ ಗೊತ್ತಾಗುತ್ತೆ ಮಾವಯ್ಯ. ರಾಧಾ, ನಿಂಗೆ ಕಾಫಿ ಕೊಡ್ಲಾ? ನನಗೆ ಗ್ರೀನ್ ಟೀ ವಸು. ಸರಿ, ಗ್ರೀನ್ ಟೀನ ಮಾಡ್ತಾ ಇರ್ತೀನಿ. ಬೇಡ ವಸು, ನಾನು ಆಲ್ರೆಡಿ ಕೆಲಸದವಳಿಗೆ ಹೇಳಾಯ್ತು, ಅವಳು ತಗೊಂಡ್ಬರ್ತಾಳೆ ಬಿಡು. ಇವತ್ತಿನ ಮಾತಿನ ದಾಟಿನಾಗೆ ಏನೋ ಬದಲಾವಣೆ ಕಾಣಿಸ್ತೈತೆ ರಾಧಾ. ಇನ್ಮೇಲೆ ಎಲ್ಲ ಹೀಗೆ ಮಾವಯ್ಯ. ರಾಧಾ, ನಿನ್ನೆ ಅವ್ವ ಹುಡ್ಕೊಂಡು ಬಂದ್ರಲ್ಲ, ಎಲ್ಲೋಗಿದ್ದೆ ನೀನು? ನೀನ್ಯಾಕೆ ಅಣ್ಣಯ್ಯನ ಜೊತೆ ಬರಲಿಲ್ಲ? ಅದು ಒಂದು ಮುಖ್ಯವಾದ ವಿಷಯ ಇತ್ತು, ಅದಕ್ಕೆ ತಡ ಆಯಿತು. ಮುಖ್ಯವಾದ ವಿಷಯನಾ? ಏನದು? ಅದು ಸೀಕ್ರೆಟು. ಅತ್ತೆನೇ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ರಿವೀಲ್ ಮಾಡ್ತಾರೆ. ಒಟ್ಟಿನಲ್ಲಿ ಅತ್ತೆ ಸೊಸೆ ಸೇರಿ ಏನೋ ಮಾಡ್ತಿದ್ರನ್ನಿ. ಮಾವಯ್ಯ ಏನೂ ಮಾಡ್ತಿಲ್ಲ, ಈ ಮನೆಗೆ ಏನು ಒಳ್ಳೇದಾಗಬೇಕೋ ಅದನ್ನೇ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಮನೆಗೆ ಒಳ್ಳೇದಾದ್ರೆ ಸಾಕಪ್ಪ. ವಸು, ಕಂಟಿ ಮಾವ ಎಲ್ಲಿ? ಅವನಾ ಬೆಳಗ್ಗೆ ಬೇಗ ಎದ್ದೆಲ್ಲೋ ಹೋಗಿದ್ದಾನೆ. ಬೆಳಗ್ಗೆನೆ ಹೋದ್ನಾ? ಎಲ್ಲಿಗೆ ಹೋದ? ಅವನು ಎಲ್ಲೋದ್ನೋ ನಂಗೆ ಗೊತ್ತಿಲ್ಲ. ಅವನು ನಿಂತರನೇ ಸರ್ಪ್ರೈಸು ಸೀಕ್ರೆಟು ಅಂತೆಲ್ಲ ಹೇಳ್ತಾನೆ. ಬೆಳಗ್ಗೆ ನಿಂತರನೇ ಜೋಶಾಗೆದ್ದು ಎಲ್ಲಿಗೋ ಹೋದ. ಬೆಳಗ್ಗೆನೆ ಹೋಗಿದ್ದಾನೆ ಅಂದರೆ ಖಂಡಿತ ಸ್ನೇಹ ನೋಡೋಕ್ಕೆ ಹೋಗಿರ್ತಾನೆ. ಇದನ್ನು ಅತ್ತೆಗೆ ಹಾಕ್ಕೊಡ್ಬೇಕಲ್ಲ. ಅದು ಸರಿ, ಅತ್ತೆ ಎಲ್ಲಿ? ಅವ್ವ ಬ್ಯಾಂಕಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತಿದ್ದಾರೆ. ಓಹ್ ಹೌದಾ, ಸರಿ ಆಯಿತು. ನಾನು ಅತ್ತೆಗೂ ಗುಡ್ ಮಾರ್ನಿಂಗ್ ವಿಷಯ ಹೇಳಿ ಬರ್ತೀನಿ. ಸರಿ ರಾಧಾ. ಅತ್ತೆ, ನಿಮ್ಮನ್ನೇ ನೋಡಕ್ ಬರ್ತಾ ಇದೆ. ಗುಡ್ ಮಾರ್ನಿಂಗ್ ಅತ್ತೆ. ಇದೇನವ ಇದು? ಬಿರ್ನೆ ಎದ್ದು ಈಟೊಂದು ಸಂದಾಗಿ ತಯಾರಾಗ್ಬಿಟ್ಟಿದ್ಯಾ? ಹೌದು, ಮತ್ತೆ ಮನೆ ಸೊಸೆ ಇಷ್ಟೊತ್ತಾದ್ರೂ ಮಲಗಿದ್ರೆ ಹೇಗೆ? ನಂದೇ ಆದಂಥ ಜವಾಬ್ದಾರಿಗಳು ಇರುತ್ತಲ್ವಾ? ಬೇಸ್ರಾದ. ಇದಕ್ಕೆ ನೋಡು, ನಂಗೆ ನೀನು ಇಷ್ಟ ಆಗೋದು. ಲಗ್ನಕ್ಕೂ ಮೊದಲೇ ಜವಾಬ್ದಾರಿ ಬಗ್ಗೆ ಮಾತಾಡ್ತಿದ್ಯಾ.
ಅದಕ್ಕೆ ನೀನು ನನ್ನ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು. ನೀವೇನೋ ನನ್ನನ್ನು ಸೊಸೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ರಿ, ಆದರೆ ಮಾವ ಬೇರೆ ರೂಟಲ್ಲೇ ಹೋಗ್ತಾ ಇದ್ದಾನತ್ತೆ. ಇವಾಗ ನೋಡಿ ಬೆಳಗ್ಗೆನೆದ್ದು ಆ ಸ್ನೇಹ ನೋಡ್ಕೊಂಡು ಹೋಗಿದ್ದಾನೆ. ಏನೋ ಕಂಟಿ ಮನೆನಾಗಿಲ್ವೇ? ಇಲ್ಲ ಅತ್ತೆ, ಆ ಸುಳಿನ ಹುಡ್ಕೊಂಡು ಹೋಗಿದ್ದಾರೆ. ವಾ, ಇವಂದು ಯಾಕೋ ಸ್ಯಾನೆ ಅತಿ ಆಯ್ತಲ್ಲ. ನಿಮಗೆ ಕಷ್ಟ ಆಗಲಿ ಅಂತ ನಾನು ಇದನ್ನೆಲ್ಲ ಹೇಳ್ತಿಲ್ಲ ಅತ್ತೆ. ಇನ್ಮೇಲೆ ನಾವು ತುಂಬ ಹುಷಾರಾಗಿದ್ದು ಇದನ್ನೆಲ್ಲ ತಡಿಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀನೇನು ಯೋಚನೆ ಮಾಡಬೇಡ ರಾಧ. ನನ್ನ ಮಗ ಬಸಿ ಹಂಗೆಯ ಕಟ್ ಹಾಕಬೇಕು ಅಂದ್ಕೊಂಡಷ್ಟು ಆರಕ್ಕೆ ನೋಡ್ತಾನೆ. ಅವನ್ನ ಹೆಂಗೆ ಕಟ್ ಹಾಕೋದು ಅಂತ ನನಗೆ ಚಂದಾಗಿ ಗೊತ್ತಾಯ್ತು. ಮಾಡ್ತೀನಿ. ಮಾವನ ಒಳ್ಳೆತನನ ಎಲ್ಲರೂ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ನೀವಿದ್ದು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ತಾ ಇದ್ದೀನತ್ತೆ. ನಾನು ಎಲ್ಲ ನೋಡ್ಕೊತೀನಿ ಅಂತ ಹೇಳಿದ್ನಲ್ಲವಾ, ನೀನು ಯೋಚನೆ ಮಾಡಬೇಡ, ಬಿಡು ಅದನ್ನ. ಸರಿ ಅತ್ತೆ, ನಾನು ನಿಮಗೆ ಕಾಫಿ ತರ್ತೀನಿ. ನೀನು ಯಾಕೆ ಬಂದೆ ಸಚಿನ್? ನನಗೆ ಗೊತ್ತು ಸುಮ, ನಿನಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ನಾನು ನಿನಗೆ ಸಾರಿ ಹೇಳಬೇಕಾಗಿತ್ತು, ಅದಕ್ಕೆ ಬಂದೆ. ಸಾರಿನಾ? ಸಾರಿ ಯಾಕೆ? ನೀನು ಎಷ್ಟು ಆ್ಯಂಗ್ಸೈಟಿ ನರ್ವಸ್ನೆಸ್ಸಲ್ಲಿ ಎಕ್ಸಾಮ್ ಬರೆಯೋ ಥರ ಆಯ್ತಲ್ಲ, ಅದಕ್ಕೆ ಐ ಆಮ್ ವೆರಿ ಸಾರಿ. ಅಲ್ಲ, ಅದಕ್ಕೆ ನೀನು ಯಾಕೆ ಸಾರಿ ಕೇಳ್ತಿದ್ಯಾ? ಇದಕ್ಕೆಲ್ಲ ಇಂಡೈರೆಕ್ಟಾಗಿ ನಾನೇ ಕಾರಣ ಸುಮ. ಏನು ಹೇಳ್ತಿದ್ಯಾ ನೀನು? ಇದಕ್ಕೂ ನಿನಗೂ ಏನು ಸಂಬಂಧ? ನಾನು ನಿನ್ನ ಜೊತೆ ಕ್ಲೋಸ್ ಆಗಿದ್ದೀನಿ ಅಂತ ತಾನೇ ಇಷ್ಟೆಲ್ಲ ಆಗಿದ್ದು. ಲೇ, ಏನೆಲ್ಲ ಹೇಳ್ತಿದ್ಯಾ ನೀನು? ಹೌದು ಪುರ್ಸಿ, ನಮ್ಮ ಅಪ್ಪಂಗೆ ಸುಮನ್ ಮೇಲೆ ಹೇಟೇಜ್ ಸ್ಟಾರ್ಟ್ ಆಗಿದೆ ನನ್ನಿಂದ. ಇದಕ್ಕೆಲ್ಲ ಒಂಥರ ನಾನೇ ಕಾರಣ. ಆ ವೈಭವ್ ಮತ್ತು ನಮ್ಮಪ್ಪ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್. ಆ ವೈಭವ್ ಈ ರೀತಿ ಮಾಡಿದ್ದಾನೆ ಅಂದರೆ ಅದಕ್ಕೆ ಕಾರಣನೇ ನಮ್ಮಪ್ಪ. ಆದರೂ ನನ್ನಿಂದ ಇದನ್ನೆಲ್ಲ ತಡೆಯೋಕ್ಕಾಗಲಿಲ್ಲ ಅಂತ ತುಂಬ ಪೇನ್ ಆಯಿತು. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಸುಮಾ. ಇಲ್ಲ ಸಚಿನ್, ನೀನೇನು ಸಾರಿ ಕೇಳಬೇಡ. ನೀನು ಯಾವಾಗ ನಿಮ್ಮ ತಂದೆನ ವಿರೋಧ ಮಾಡಿ ನಿನ್ನ ಮನೆ ಬಿಟ್ಟು ಬಂದೋ ಆಗಿಂದಾನೇ ಅವ್ರು ಮಾಡೋ ಯಾವ ಕೆಲಸದಲ್ಲೂ ನಿನ್ನ ಇನ್ವಾಲ್ವ್ಮೆಂಟ್ ಇರಲ್ಲ. ನೀನೇನು ಅದಕ್ಕೆ ತಲೆ ಕೆಡಿಸ್ಕೋಬೇಡ. ಆದರೂ ಎಕ್ಸಾಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದೇ ಟೈಮಿಗೆ ಈ ಥರ ಎಲ್ಲ ಆಗೋಯ್ತು. ಈ ಟೆನ್ಷನಲ್ಲಿ ನೀನು ಅದು ಹೇಗೆ ಬರೋದ್ಯೋ ಏನೋ. ನೀನು ಟೆನ್ಷನ್ ಮಾಡ್ಕೊಳ್ಳೋ ಥರ ಏನೂ ಇಲ್ಲ. ನಮ್ಮ ಸ್ನೇಹಕ್ಕ ಯಾವಾಗಲೂ ಹೇಳ್ತಿದ್ಲು, ಎಕ್ಸಾಮ್ ಅನ್ನೋದು ಓವರ್ ಹೆಡ್ ಟ್ಯಾಂಕ್ ಇದ್ದಂಗೆ, ಅರ್ಧರಾತ್ರಿ ಎದ್ದು ಕೊಳಾಯ ಆನ್ ಮಾಡಿದ್ರು ಜ್ಞಾನ ಅನ್ನೋದು ನೀರು ಸುರಿದಂಗೆ ಸುರಿಬೇಕು ಅಂತ. ಅದನ್ನೇ ಫಾಲೋ ಮಾಡೋಳು ನಾನು. ಅದಕ್ಕೆ ಟೈಮ್ ಕಡಿಮೆ ಇದ್ದರೂ ಓದಿದ್ನೆಲ್ಲ ಬರ್ತಿದ್ದೀನಿ. ಟೈಮ್ ಇನ್ನೊಂಚೂರು ಜಾಸ್ತಿ ಇದ್ದಿದ್ರೆ ಇನ್ನೂ ಬೆಟರಾಗಿ ಎಕ್ಸಾಮ್ ಬರೀತಿದ್ದೆ. ಬಟ್ ಇಟ್ಸ್ ಓಕೆ. ಸರಿ, ನೀನಿಷ್ಟು ಹೇಳ್ತಿದ್ಯಾ ಅಂದರೆ ನನಗೂ ಸಮಾಧಾನ ಆಯಿತು. ಸರಿ, ನಾನೇನು ಬರ್ತೀನಿ. ಏಯ್, ಇದ್ಯಾಕ್ಲ ಹಂಗೆ ಹೋಯ್ತಾ ಇದೆಯಾ? ಮೆಸ್ನಾಗ ಬಂದು ಕಾಫಿ ಕುಡ್ಕೊಂಡು ಹೋಗು. ಸುಮಾ, ಕರ್ಕೋಗವಿ. ಪುಟ್ಟವ ಕರ್ಕೊಬರ್ಬೇಡ ಅಂತ ಹೇಳೋಲ್ಲಲ್ವಾ? ಪರವಾಗಿಲ್ಲ ಪುರ್ಸಿ, ಇದೆಲ್ಲ ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ. ನೀವು ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದು ಒಳ್ಳೇದೇ ಆಯಿತು ಅವ್ವ. ನಾನೇ ಬರಬೇಕು ಅಂತ ತುಂಬ ಸಲ ಅಂದ್ಕೊಂಡೆ. ಯಾಕೋ ಇತ್ತೀಚೆಗೆ ನನ್ನ ಮನಸ್ಸು ತುಂಬ ಗೊಂದಲದಲ್ಲಿದೆ.
ನೀನು ಗೊಂದಲದಾಗಿದೆಯಾ ಅನ್ನೋದು ನನಗೆ ಗೊತ್ತಾಗೆ ಕಣವ. ಹುಡುಗಿ ಕರ್ಕೊಬಂದಿತ್ತು. ಕೆಲವೊಂದು ಕಿತ ನಾವು ಅಂದ್ಕೊಳ್ದೇ ಇರೋದು ನಮ್ಮ ಕಿವಿ ಮ್ಯಾಗ ಬಿದ್ಬಿಟ್ರೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತೇ ಆಗೋಕ್ಕಿಲ್ಲ. ಆಗ ದೇವ್ರ ಸನ್ನಿಧಿಗೆ ಬಂದು ನಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಂಡ್ರೆ ದೇವರೇ ದಾರಿ ತೋರಿಸ್ತಾನೆ. ಯಾಕವ ಹಂಗೆ ನೋಡ್ತಿದ್ದೀಯ? ನಿನ್ನ ಮನಸ್ಸಿನಾಗಿರೋ ಗೊಂದಲ ನಂಗೆ ಹೆಂಗೆ ಗೊತ್ತಾಯ್ತು ಅಂತಲೇ? ಅವ್ವ ಅದು ಸಿರಿ ಮದುವೆ ವಿಷಯ ನಿಂತ ಮಾತಾಡ್ದ ಅಂತ ನಂಗೆ ಗೊತ್ತಾಯ್ತು. ಈ ವಿಷಯದ ಬಗ್ಗೆ ನಾನು ಆಗಲೇ ಸಿರಿತಾವ ನಿಮ್ಮ ಅಪ್ಪ ಇಂಥವ ಮಾತಾಡಾಗದೆ. ಈಗೇನಿದ್ರು ನಾನು ನಿಂತ ಮಾತಾಡೋದು ಆಟೇ ಬಾಕಿ. ಆ ಸಿರಿ ಬಗ್ಗೆ ನಿನ್ನ ಅಭಿಪ್ರಾಯ ಏನವೇ? ಅಯ್ಯ ಹಂಗೆಲ್ಲ ನಾನು ಕೇಳೋಕ್ಕಿಲ್ಲ. ನಿನ್ನ ಮನಸ್ಸಿನಾಗಿರೋದು ನಂಗೆ ಗೊತ್ತದೆ. ಆದರೂ ಸಿರಿ ಅಂತ ಹುಡುಗ ಅನ್ನೋದನ್ನು ನಾನು ನಿನಗೆ ತಿಳಿಸ್ಬೇಕಾಗದೆ. ನೋಡವ ಸ್ನೇಹ, ನಿನ್ನ ಹೆಸರು ಮಾತ್ರ ನನ್ನ ಮಗಳದಲ್ಲ, ನೀನು ನನ್ನ ಮಗಳಯ್ಯ. ಸಿರಿ ನೀನು ಅನ್ಕೊಂಡಂಗೆ ಒಲ್ಟನೆ ಇರ್ಬೋದು, ಜೋರಾಗಿ ಧ್ವನಿ ಮಾಡಿ ಮಾತಾಡಲು ಬೈದು, ಆದರೆ ಮನಸ್ಸು ಕಪಟ ಅಲ್ಲ, ಹಾಲಿದ್ದಂಗೆ. ತಾಯಿ ಅಂದರೆ ಪಿರಾಣನೇ ಕೊಡೋ ಮನ್ಸ. ಪಿರುತಿ ಮಾಡಿದ ಹುಡುಗಿನ ಕೊನೆಯವರೆಗೂ ಕೈ ಹಿಡಿದು ಕಾಪಾಡೋ ಅಂಥ ವ್ಯಕ್ತಿ. ಇಂಥ ವ್ಯಕ್ತಿ ನಿನ್ನ ಬಾಳ್ನಾಗ ಬರ್ತಾನೆ ಅಂತಂದರೆ ಈ ಅವಕಾಶನ ಕಳ್ಕೋಬೇಡ ಕಣವಿ. ನೋಡು, ನಾನು ನಿನ್ನ ಬಲವಂತ ಕೇಳ್ತಿಲ್ಲ. ಸಿರಿನ ಮದುವೆ ಮಾಡ್ಕೊಳ್ಳೇಬೇಕು ಅನ್ನೋ ಒತ್ತಾಯನೂ ಮಾಡ್ತಿಲ್ಲ. ಎಂಥ ಹುಡುಗನ ಮದುವೆ ಮಾಡ್ಕೊಂಡ್ರೆ ಮಗಳು ಭಾಳ ಚೆಂದಾಕಿರ್ತದೆ ಅನ್ನೋದು ತಾಯಿಗೆ ಅರ್ಥ ಆಯ್ತದಲ್ಲ, ಆ ನಂಬಿಕೆ ಮ್ಯಾಗ ಹೇಳ್ತಾ ಇವ್ನಿ. ಒಂದು ಹೆಣ್ಣಿಗೆ ಒಂದು ಗಂಡು ಸ್ಯಾನ ಮುಖ್ಯ. ಜೀವನ ಸಂಗಾತಿನ ಆಯ್ಕೆ ಮಾಡ್ಕೋಬೇಕಾದ್ರೆ ಸರಿಯಾಗಿ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಜೀವನ ಪರ್ಯಂತ ಕಷ್ಟಪಡಬೇಕಾಯ್ತದೆ. ಈಗ ನೋಡು, ನೀನು ಕೇಳ್ದಿರನೇ ದ್ಯಾವ್ರಿ ಅಂಥ ಅದೃಷ್ಟ ಕೊಟ್ಟವನೇ. ಇದನ್ನು ಬೇಡ ಅಂತ ತಿರಸ್ಕಾರ ಮಾಡಿ ಜೀವನನ ಕತ್ಲು ಮಾಡ್ಕೋಬೇಡವ. ಬಂಗಾರಮ್ಮನವ್ರ ಮನೆ ಸೊಸೆ ಆಗೋಕ್ಕೆ ಪೂರ್ವ ಜನದ ಪುಣ್ಯ ಮಾಡಿರಬೇಕು. ಎಲ್ಲಿಂದನೋ ಬಂದಿದ್ಯಾ. ಸಿರಿನ ಕೈ ಹಿಡಿಯೋ ಭಾಗ್ಯ ನಿನ್ನ ಪಾಲಿಗೆ ಬಂದದೆ. ಇಂಥ ಅವಕಾಶನ ಕಳ್ಕೋಬೇಡ. ಈಟ್ ದಿನ ಮದುವೆನೇ ಬೇಡ ಅಂತಿದ್ದ ಸಿರಿ ಈಗ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡವನೇ. ಇದು ನಿನ್ನ ಅದೃಷ್ಟ ಮಾತ್ರ ಅಲ್ಲ, ನಮ್ಮೆಲ್ಲರ ಪುಣ್ಯ. ಹ್ಞೂ, ನೀನು ನನ್ನ ಮಗಳು ಅನ್ನೋ ಸಲಿಗೆಯಲ್ಲಿ ಹೇಳ್ತಾವನಿ. ನೀನು ಸಿರಿನ ಮದುವೆ ಮಾಡ್ಕೊಂಡ್ರೆ ನಿನ್ನ ಜೀವನ ಸಂತೋಷವಾಗಿರ್ತದೆ. ಇದ್ರಾಗ ಯಾವ ಒತ್ತಾಯನೂ ಇಲ್ಲ. ತೀರ್ಮಾನ ನಿಂದೆ ಕಣವೆ. ನೀವು ಹೇಳ್ತಿರೋದೇನೋ ಸರಿಯವ್ವ, ಆದರೆ ನನಗಿರೋ ಗೊಂದಲ ಒಂದೇ. ಸ್ನೇಹಕ್ಕ ನನ್ನ ಪ್ರಾಣ ಉಳಿಸಿರೋ ದೇವತೆ. ಅವಳ ಸ್ಥಾನ ನಾನು ತುಂಬಕ್ಕಾಗತ್ತಾ? ಆ ಯೋಗ್ಯತೆ ನನಗಿದೆಯಾ? ನಿಂಗೆ ಹೋಗ್ತಾ ಇರೋದಕ್ಕೆ ನಿನ್ಗೆ ಅವಕಾಶ ಸಿಕ್ಕಿರೋದು. ನೀನೇ ಯೋಚನೆ ಮಾಡು. ಎಲ್ಲೋ ಇದ್ದವಳು ನೀನು ಇಲ್ಲಿಗೆ ಬಂದು ಸ್ನೇಹನ ಕೈ ಸಿಕ್ಕಿ ಅವಳು ನಿಂಗೆ ಸಹಾಯ ಮಾಡಿ ಅವಳು ಸತ್ತ ಮ್ಯಾಕೆ ಅವಳ ಮನೆಗೆ ನೀನು ಸೊಸೆಯಾಗಿ ಹೋಗೋದು ಅಂತಂದರೆ ಇದು ಸಾಧ್ಯನೇ? ಯೋಚನೆ ಮಾಡು. ಹಾಂ, ಸಿರಿ ಎಲ್ಲರನ್ನೂ ಬಿಟ್ಟು ನಿನ್ನೆ ಯಾಕೆ ಇಷ್ಟಪಡ್ಬೇಕು? ಎಲ್ಲದಕ್ಕೂ ಒಂದೊಂದು ಕಾರಣ ಅನ್ನೋದಿರ್ತದೆ. ಸಿಕ್ಕಿರೋ ಅವಕಾಶನ ಸಂದಾಗಿ ಉಪಯೋಗ ಮಾಡ್ಕೊಂಡು
ಜೀವನನ ಹಸನ್ ಮಾಡ್ಕ. ನೀನು ಸ್ಯಾನ ಒಳ್ಳೆ ಹುಡುಗಿ, ಮತ್ತೆ ನಿನ್ನ ಮನೆಗೆ ಮಗಳಾಗಿ ಬಂಗಾರಮ್ಮನ ಮನೆಗೆ ಸೊಸೆಯಾಗಿ ಹೋದರೆ ನಮಗೆಲ್ರಿಗೂ ಸಂತೋಷ ಆಯ್ತದೆ. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕವ್ವ. ಆಯ್ತು, ನಿಧಾನವಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಾ. ಅಲ್ಲಿ ಗಂಟ